ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ ಅಧ್ಯಕ್ಷೆ, ಇವತ್ತೊಬ್ಬ ಧೀಮಂತ ನಾಯಕ, ಸಾಧನೆ ಮತ್ತು ಆದರ್ಶ ಮತ್ತೊಂದು ಹೆಸರಿಗೆ ಎಸ್.ಎಂ. ಕೃಷ್ಣರವರು. ಇದನ್ನು ನಾನು ಹೇಳಲೇಬೇಕಾಗ್ತದೆ. ಹೊಸ ಕರ್ನಾಟಕ ನಿರ್ಮಾಣಕ್ಕೆ ಒಬ್ಬ ಧೀಮಂತ ನಾಯಕ ಅನ್ನೋದನ್ನು, ಆಧುನಿಕ ಕರ್ನಾಟಕದ ಮಹಾಶಿಲ್ಪಿ. ನಾನು ಅವ್ರ ಹೆಸರು ಅಲ್ಲಿ ಇಡಿ, ಇವ್ರ ಹೆಸರು ಇಲ್ಲಿ ಇಡಿ, ಆ ರತ್ನ ಕೊಡಿ, ಈ ರತ್ನ ಅವಶ್ಯಕತೆ ಇಲ್ಲ. ನಮ್ಮ ಸ್ನೇಹಿತರುಗಳು ನಾನು ಹೇಳ್ತೇನೆ, ಹೊಸ ಮೆಂಬರ್ಸ್ಗೆ ಯಾವ ರೀತಿ ಪಿಕ್ ಮಾಡಿ ಕರೀತಾ ಇದ್ರು ಅಂತಂದರೆ, ಅಲ್ಲಿ ಹಿಂದೆಗಡೆ ಕೂತಿರೋರಿಗೆಲ್ಲ ಎಳೆದು ಕರೆದು ನೀನು ಮಾತಾಡ್ಬೇಕು ಅಂತೇಳಿ ದೊಡ್ಡ ವಿಚಾರ. ನಮ್ಮ ಒಂದು ದೊಡ್ಡ ಹಿಸ್ಟ್ರಿ ಇದೆ, ಬೇರೆ ಟೈಮಲ್ಲಿ ಹೇಳ್ತೀನಿ, ಪಬ್ಲಿಕ್ ಮಾತಾಡೋಕ್ಕಾಗಲ್ಲ. ಈ LH ಈ ಮೆಂಬರ್ಗಳನ್ನೆಲ್ಲ ಇವನು ತೆಗೆದಾಕ್ಬಿಟ್ಟಿದ್ರು, ಸ್ಟಾಫ್ನೆಲ್ಲ ತೆಗೆದಾಕ್ಬಿಟ್ಟಿದ್ರು. ಅದನ್ನು ಬೇರೆ ಸಂದರ್ಭ ನಿಮ್ಮ ಹತ್ರ ನಾನು ಹೇಳ್ತೀನಿ. ಸೊ ಹಂಗೆ ಒಳ್ಳೊಳ್ಳೆ ಪಡೆದಿದೆ. ಆಮೇಲೆ ಏರ್ಪೋರ್ಟ್ಗೆ ಇದಕ್ಕೆ ಬಂದರು ವಾಜಪೇಯಿ ಅವರು ಏರ್ಪೋರ್ಟ್ ಇನಾಗ್ರೇಷನ್ ಇದು ಫೌಂಡೇಶನ್ ಬಂದು ವಿಧಾನಸೌಧದಲ್ಲಿ ನಡೀತು. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಎಲ್ಲ ಅವ್ರ ಕಾಲದಲ್ಲೇ ಪ್ರಾರಂಭ ಆಯಿತು. ಏರ್ಪೋರ್ಟ್ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಹೇಳಿದ್ರು, ಅವ್ರಿಗೂ ಒಳ್ಳೆ ಪೊಲಿಟಿಕಲಿ ವಾಟ್ ಎವರ್ ಮೈ ಬಿ ಡಿಸ್ಕಸ್, ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್. ಅವ್ರು ಹೇಳಿದ್ರು, ದೇ ವರ್ ದಿ ವರ್ಲ್ಡ್ ಲೀಡರ್ಸ್. ಫಸ್ಟು ಚೈನಾಗೆ ಬರ್ತಾರೆ, ಚೈನಾಯಿಂದ 4 ಜನ 2 ತಿಂಗಳಲ್ಲೇ ಬಂದ್ಬಿಟ್ರು ಬೆಂಗಳೂರಿಗೆ. ಆಗ ಹೇಳ್ತಾ ಇದ್ದ ವರ್ಲ್ಡ್ ಲೀಡರ್ಸ್. ಮೊದಲು ಫಸ್ಟು ದೆಹಲಿಗೆ ಬರೋರು, ದೆಹಲಿಯಿಂದ ಬಂದು ಮುಂಬೈಗೆ ಹೋಗ್ಬೇಕು, ಬೆಂಗಳೂರು ಬರಬೇಕು, ಚೆನ್ನೈಗೆ ಹೋಗ್ಬೇಕು, ಕಲ್ಕಟ್ಟ ಹೋಗ್ಬೇಕು ಅಂತ ತೀರ್ಮಾನ ಆಗ್ತಿತ್ತು. ಆಗ ಜಪಾನ್ ಪ್ರೈಮ್ ಮಿನಿಸ್ಟ್ರು, ಚೈನಾ ಪ್ರೈಮ್ ಮಿನಿಸ್ಟ್ರು, ಪೋಲೆಂಡ್ ಪ್ರೈಮ್ ಮಿನಿಸ್ಟ್ರು, ಬ್ರಿಟಿಷ್ ಪ್ರೈಮ್ ಮಿನಿಸ್ಟ್ರು, ಅವ್ರು 3 ಜನನೂ ಬಂದ್ಬಿಟ್ರು. ಆಗ ಬಂದು ಹೇಳಿದ್ರು, ಆಗ ಬರ್ತಾ ಇದ್ರು. ಬಟ್ ಈಗ ಪರಿಸ್ಥಿತಿ ಹಂಗಿಲ್ಲ. ಇದಾದ ಮೇಲೆ ಈ ಆಡಳಿತದಲ್ಲಿ ಈ ಒಂದು ಇದನ್ನೆಲ್ಲ ನೋಡ್ಬಿಟ್ಟು ಬೆಂಗಳೂರಿನಲ್ಲಿ ಆ ಲೀಡರ್ಸ್ ಫಸ್ಟ್ ಈಗ ಬೆಂಗಳೂರು ಬರ್ತಾ ಇದ್ದಾರೆ. ಬೆಂಗಳೂರಿಂದ ದೆನ್ ದೇ ಆರ್ ಕಮಿಂಗ್ ಟು ಡೆಲ್ಲಿ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂಥ ಮಾತು. ಅದು ನಾನು ಕೃಷ್ಣ ಒಬ್ರಿಗೆ ನಾನು ಅದು ಇದು ಶಕ್ತಿ ಅಂತಲ್ಲ. ಬಟ್ ದಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ವಾಟ್ ವಾಸ್ ಬೀನ್ ಕ್ರಿಯೇಟೆಡ್ ದೆನ್, ದಿ ಕ್ವಾಲಿಟಿ ಆಫ್ ಎಜುಕೇಶನ್ ವಾಟ್ ವಾಸ್ ಇನ್ ಬ್ಯಾಂಗ್ಳೂರ್, ದಿ ಕ್ವಾಲಿಟಿ ಆಫ್ ಹ್ಯೂಮನ್ ರಿಸೋರ್ಸಸ್ ವಾಟ್ ವಾಸ್ ಇನ್ ಬ್ಯಾಂಗ್ಳೂರ್, ದಟ್ ಹಾಸ್ ಮೇಡ್ ಬ್ಯಾಂಗ್ಳೂರ್ ವೆರಿ ಪ್ರೌಡ್. ಇವತ್ತು ಕೂಡ ಅದನ್ನು ನಾವು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಇವತ್ತು ಹೋಗಬೇಕಾಗಿದೆ. ಸೊ ಆ ಕಾಲದಲ್ಲಿ ನಾವು ಉಳಿಸ್ಕೊಂಡು ಹೋಗಿದೆ. ಜೊತೆಗೆ ಅಧ್ಯಕ್ಷರೇ, ನಾನು ಕಂಡಂಗೆ ಶಿಕ್ಷಣ ಇದ್ದರೆ ಮತ್ತು ಸಂಸ್ಕಾರ ಇದು ಬದುಕಿಗೆ ಒಂದು ಮೂಲ ಮಂತ್ರ. ಶಿಕ್ಷಣ ಎಂದಿಗೂ ಎಡವಕ್ಕೆ ಬಿಡಲ್ಲ. ಶಿಕ್ಷಣ, ಎಜುಕೇಶನ್, ಐ ಫುಲ್ಲಿ ಅಗ್ರಿ. ಈ ಯೂಸ್ ಟು ಕಾನ್ಸಂಟ್ರೇಟ್ ದಟ್ ಇಸ್ ವೈ ಈ ಸೆಡ್ ಮಕ್ಕಳಿಗೆ ಶಿಕ್ಷಣ ಇಲ್ಲ ಅಂದರೆ ಡ್ರಾಪ್ಔಟ್ ವಿಪರೀತ ಆಗೋಗ್ತಾ ಇದೆ ಅಂತೇಳಿ ಮಿಡ್ ಡೇ ಮೀಲ್ಸ್ನ ಅವರು ಪ್ರಾರಂಭ ಮಾಡಿ ಇಡೀ ದೇಶಕ್ಕೆ ದಟ್ ಈಸ್ ಎ ಮಾಡೆಲ್. ಮಿಡ್ ಡೇ ಮೀಲ್ ಮಟ್ಟಗಳಲ್ಲಿ ಕೊಡ್ತಾ ಇದ್ರು, ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ಸೊ ಆ ಮಿಡ್ ಡೇ ಮೀಲ್ಸ್ನ ಪ್ರಾರಂಭ ಮಾಡಿದ್ದೆ ಕೃಷ್ಣ ಅವರು ಆವತ್ತಿನ ಪರಿಸ್ಥಿತಿಯಲ್ಲಿ. ಹಂಗೆ ಸಂಸ್ಕಾರ ಕೂಡ ಮನುಷ್ಯನ ಯಾವ ಕಾರಣಕ್ಕೂ ಕೆಡಲಿಕ್ಕೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನಾವೆಲ್ಲ ನೋಡಿದ್ದೇವೆ ಅಧ್ಯಕ್ಷೆ. ಸೊ ಹಂಗೆ ರಾಜಕೀಯದಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರ ಇವೆರಡು ಯಾರಿಗೂ ನಾವು ರಾಜಕಾರಣ ಇಲ್ಲ ಅಂತಂದರೆ ನಾವು ಸನ್ವಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ದೊಡ್ಡ ಸಾಟಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅಧ್ಯಕ್ಷೆ. ಅವರು ಬದುಕಿನಲ್ಲಿ ಭಾಳ ವಿಚಿತ್ರವಾದಂಥ ಅನೇಕ ಅನುಭವಗಳನ್ನು ನಾನಂತೂ ಅವ್ರ ಜೊತೆಲಿ ಇದ್ಕೊಂಡು ಮಾಡಿದ್ದೇನೆ. ಒಂದಿನ ನಾನು ಹಿಂಗೆ ಪ್ಯಾಂಟು ಶರ್ಟ್ನ ದೊಡ್ಡದೊಳ್ಳೆ ಹಾಕೊಂಡು ಹೋಗ್ತಾ ಇದ್ದೆ. ನಾನು ಹಳ್ಳಿಯಿಂದ ಬಂದ್ರು, ಒಳ್ಳೆ ಸ್ಕೂಲಲ್ಲಿ ಹೋದ್ರು, ಬಟ್ ಐ ವಾಸ್ ನಾಟ್ ದಿಸ್ ಒನ್. ಒಂದಿನ ಇದ್ದಂಗೆ ಅವ್ರ ಫ್ರೆಂಡ್ ಒಬ್ಬ ಆರ್ ಟಿ ನಾರಾಯಣ್ ಅಂತ ಇದ್ರು, ತಮಗೂ ಗೊತ್ತಿರಬೇಕು ಅಂತ ಕಾಣ್ತದೆ, ಭಾಳ ಜನಕ್ಕೆ ಗೊತ್ತಿದೆ ಆರ್ ಟಿ ನಾರಾಯಣ್ ಅಂತ. ಅವನ್ನ ಕರೆಸಿದ್ರು. ಒಂದಿನ ಕರೆಸ್ಬಿಟ್ಟು ಮೇಲಕ್ಕೂ ಕೆಳಕ್ಕೂ ನಾನು ನೋಡ್ತಾ ಇದ್ರು. ನಾನು ಹೆಂಗೆ ನೋಡ್ತಾ ಇರಂತೆ, ಬಾಯ್ಲಿ ಆರ್ ಟಿ ಬಾಯ್ಲಿ ಅಂತಂದರು. ಬಂದರು ಅವರು, ಇವನಿಗೆ ಸ್ವಲ್ಪ ಬಟ್ಟೆ ಹೊಲಿಸ್ಕೊಡ್ರಿ, ಬಟ್ಟೆ ಹೊಲಿಸಿ ಸ್ವಲ್ಪ ಇವನಿಗೆ ಅಂತೇಳಿ. ಸೊ ಆಮೇಲೆ ಬಾಂಬೆಯಿಂದ ಕರ್ಸಿಸ್ಬಿಟ್ಟು, ಅವ್ನು ಯಾರೋ ಟೈಲರ್ನ ಕರ್ಸಿಸ್ಬಿಟ್ಟು ಅವರೇ 10 ಜನ ಬಟ್ಟೆ ಹೊಲಿಸ್ಬಿಟ್ಟು, ನಾನು ಬಟ್ಟೆ ಹಾಕಕ್ಕೆ ಕಲ್ತಿದ್ದು ಹೆಂಗೆ ಹಾಕಬೇಕು, ಕೋಟ್ ಹೆಂಗೆ ಹಾಕಬೇಕು ಅಂತ ಕಲ್ತಿದ್ದೆ ಅವರಿಂದ. ಸುಮ್ಮನೆ ಒಡ್ಡೊಡ್ಡಾಗಿ ಹೆಂಗೋ ರಾಜಕಾರಣ ಮಾಡಿಕೊಂಡು ಬಂಗಾರಪ್ಪ ಗಡಿಲಿ ಸ್ಟೂಡೆಂಟ್ ಲೀಡರಾಗಿ ಬಂದುಬಿಟ್ಟಿದ್ದೆ ನಾನು. ಬಟ್ ಸ್ವಲ್ಪ ಹಿಂಗೆ ಕೋಟ್ ಗೀಟ್ ಹಾಕಬೇಕು ಅಂತೆಲ್ಲ ರೆಡಿ ಮಾಡಿದವರು ಎಸ್.ಎಂ. ಕೃಷ್ಣರು. ಹಂಗೆ ಪ್ರತಿಯೊಂದರಲ್ಲೂ ಮನುಷ್ಯನ ಎಲ್ಲರೂ ತಿದ್ದಬೇಕು ಅಂದರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.